ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಟಿವಿ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಈ ಅಪೋಲೋ ಸಂಸ್ಥೆ ಇವತ್ತು ಏನು ಈ ಕಾರ್ಯಕ್ರಮನ ಯೋಜನೆ ಮಾಡಿದ್ದಾರೆ, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಏನು ಈ ಇನಿಷಿಯೇಟಿವ್ ತಗೊಂಡಿದ್ದಾರೆ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇದೆ. ಆಮೇಲೆ ವಿಮೆನ್ ಆರ್ ಪ್ಲೇಯಿಂಗ್ ಸಚ್ ಅ ಬಿಗ್ ರೋಲ್ ಇನ್ ದ ಸೊಸೈಟಿ ಟುಡೇ, ಇನ್ ಅವರ್ ಕಂಟ್ರಿ ಟುಡೇ. ಬ್ಯಾಂಗ್ಳೂರಲ್ಲಿ ತುಂಬ ಜಾಸ್ತಿ ರೇಟ್ಸ್ ನನಗೆ ಕೂಡ ಇವತ್ತು ಗೊತ್ತಾದ ಮೇಲೆ ತುಂಬ ಬೇಜಾರಾಯಿತು. ಸೊ ನಾವು more than anything we have to support and we have to encourage younger women to come forward and test themselves. ಪ್ರತಿ ವರ್ಷ ಒಂದ್ಸತಿ ಟೆಸ್ಟ್ ಮಾಡಿಸ್ಲೇಬೇಕು ಎಲ್ಲ ಹೆಣ್ಮಕ್ಳು. ಯಾಕೆ ಅಂದರೆ ನಮ್ಮ ಹೆಲ್ತ್ಗಿಂತ ಆರೋಗ್ಯಕ್ಕಿಂತ ಮುಖ್ಯ ಏನಿಲ್ಲ. ಆಮೇಲೆ ಈ ಇನಿಷಿಯೇಟಿವ್ ನಾನು ಡಾಕ್ಟರ್ಗೆ ಕೇಳಿದೆ. ಆ್ಯಕ್ಚುಲಿ ಬಡತನದಲ್ಲಿ ಇರೋ ಕುಟುಂಬದವರು ಹೇಗೆ ಟ್ರೀಟ್ಮೆಂಟ್ನ ಪಡ್ಕೊಳ್ತಾರೆ, ಹೇಗೆ ಸ್ಕ್ರೀನಿಂಗ್ಗಳನ್ನು ಪಡ್ಕೊಳ್ತಾರೆ ಅಂತ ಅವ್ರು ತುಂಬ ಒಂದು ಒಳ್ಳೆ ಇನಿಷಿಯೇಟಿವ್ ಕರ್ನಾಟಕದಲ್ಲಿ ಕೂಡ ತಗೊಳ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಹೇಗೆ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಸೊ ತುಂಬ ತುಂಬ ಥ್ಯಾಂಕ್ಸ್ ಅಪೋಲೋ ಸಂಸ್ಥೆಗೆ, ಮತ್ತು ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಐ ಥಿಂಕ್ ಒಳ್ಳೆ ಒಂದು ಅವೇರ್ನೆಸ್ ಇದ್ದರೆ, ಒಳ್ಳೆ ಟ್ರೀಟ್ಮೆಂಟ್ ಇವತ್ತು ಫಸ್ಟ್ ಸ್ಟೇಜಲ್ಲಿ ಗೊತ್ತಾದ ಮೇಲೆ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ವೆರಿ ವೆರಿ ಗುಡ್ ಟ್ರೀಟ್ಮೆಂಟ್ಸ್ ಆರ್ ದೇರ್. ಸೆಕೆಂಡ್ ಥರ್ಡಲ್ಲಿ ಕೂಡ ಟ್ರೀಟ್ಮೆಂಟ್ ಇದೆ, ಬಟ್ ದಿ ಅರ್ಲಿ ಇಟ್ಸ್ ಬೆಟರ್ ಅಂತ ನನಗೂ ಅನ್ಸುತ್ತೆ. ಸೊ ನಾನು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಹೇಳೋಕೆ ಇಷ್ಟಪಡ್ತೀನಿ, ಸ್ವಲ್ಪ ಡೌಟ್ ಕೂಡ ಇದ್ರೆ ನಿಮಗೆ, ಅಥವಾ ಮನೇಲಿ ಸೆಲ್ಫ್ ಟೆಸ್ಟ್ ಏನು ಇವರು ಹೇಳ್ತಾ ಇದ್ದಾರೆ ಅದ್ರ ಮೂಲಕ ಆದರೂ ಟೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸಿ. ಆ್ಯಂಡ್ ಏನಾಗುತ್ತೆ ಗೊತ್ತಾ, ಒಳ್ಳೆ ಒಂದು ರಾಷ್ಟ್ರ ಆಗಬೇಕಾದ್ರೆ ಒಳ್ಳೆ ಆರೋಗ್ಯ ಇರಬೇಕು ಪ್ರತಿಯೊಂದು ನಾಗರಿಕರಿಗೆ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಒಂದು ರಾಜ್ಯ, ಒಂದು ಸಮಾಜ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬೆಳೀಬೇಕಾದ್ರೆ ವಿ ಹ್ಯಾವ್ ಟು ಫಸ್ಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ನಮ್ಮಿಂದಾನೇ ಎಲ್ಲ ಆಗುತ್ತೆ ಅಂತ. ಸೊ ಅಷ್ಟೇ. ಮತ್ತು ಡಾಕ್ಟರ್ ಯತೀಶ್ ಅವ್ರ ಬಗ್ಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್ ಯತೀಶ್ ಇವತ್ತೆ. ಸೊ ಡಾಕ್ಟರ್ ಯತೀಶ್ ನನಗೆ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ರು ಈ ವಿಷಯದ ಬಗ್ಗೆ, ಬಟ್ ಈಸ್ ಲೈಕ್ ಅ ಫ್ಯಾಮಿಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನೀವು ಕರೆಸ್ಬಿಟ್ಟು, ಅಂದರೆ ಯು ಗೇವ್ ಮೀ ಆಲ್ಸೋ ಅ ಚಾನ್ಸ್ ಟು ಟಾಕ್ ಅಬೌಟ್ ಇಟ್ ಆ್ಯಂಡ್ ಎಜುಕೇಟ್ ಪೀಪಲ್ ಅಬೌಟ್ ಇಟ್. ಸೊ ಬರೀ ಹೆಣ್ಮಕ್ಳನ್ನಲ್ಲ, ಗಂಡು ಮಕ್ಕಳು ಕೂಡ ಒಂದು ಸ್ಟೆಪ್ ತಗೊಂಡು ಅವ್ರ ಫ್ಯಾಮಿಲಿಯಲ್ಲಿ ಆ ಥರದ್ದು ತೊಂದರೆ ಅವ್ರಿಗೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹೋಗಿ ಟೆಸ್ಟ್ ಮಾಡಿಸಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇನ್ನೊಂದು ಮಾತು ಹೇಳಬೇಕಾಗತ್ತೆ, ಯಾಕೆಂದರೆ ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ಸೊ ಒಂದಿನ ಮುಂಚೆನೇ ಈ ಕಾರ್ಯಕ್ರಮ ಆಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಗೋಪಾಲ್ ರಾಜ್ ಅಂತ, ಸಿಟಿ ಟುಡೇ ನ್ಯೂಸಿಂದ. ನಿಮಗೆ ಬಡವರ ಬಗ್ಗೆ ಇಷ್ಟು ಕಾಳಜಿ ಇದೆ. ಇವತ್ತು ನೋಡಿದೆ, ಒಂದು ವೇಳೆ ಅಪೋಲೋ ಅಥವಾ ಬೇರೆ ಯಾರೋ ಒಂದು ಶಾರ್ಟ್ ಮೂವಿ ಮಾಡ್ತಾರೆ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ, ತಾವು ಫ್ರೀಯಾಗಿ ಆ್ಯಕ್ಟ್ ಮಾಡಿಕೊಡ್ತೀರಾ? ಖಂಡಿತ ಖಂಡಿತ. ನಾನಿಲ್ಲಿ ಬಂದ ತಕ್ಷಣ ಇವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ, ಬಡ ಜನದ ಕುಟುಂಬ ಹತ್ರ ಈ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಕೂಡ ಇರಲ್ಲ. ಆಮೇಲೆ ಹೌ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಅವ್ರು ಏನು ಹೇಳಿದರು, ಒಂದು ಬಸ್ಸು ಅಥವಾ ಒಂದು ರೇಷನ್ ಅಂಗಡಿ ಮುಖಾಂತರ ಇದ್ರ ಬಗ್ಗೆ ಸ್ಕ್ರೀನಿಂಗ್ಸ್ ಎಲ್ಲ ಇಡೀ ಕರ್ನಾಟಕದಲ್ಲೇ ಮಾಡ್ತೀವಿ. ಆಲ್ರೆಡಿ ತೆಲಂಗಾಣ ಮತ್ತು ಹೈದರಾಬಾದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಕೇಳಿದೆ ಅವ್ರಿಗೆ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವಾಗ ಶುರು ಆಗುತ್ತೆ? ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸಿನಿಮಾ ಮಾಡಿದ್ರೆ ಖಂಡಿತ ನಾನು ಫ್ರೀಯಲ್ಲಿ ಆ್ಯಕ್ಟ್ ಮಾಡ್ತೀನಿ. ಇಲ್ಲ, ನೀವೇ ಒಂದು ಶಾರ್ಟ್ ಮೂವಿ ಮಾಡಿದ್ರು ಅದನ್ನ ಪಬ್ಲಿಷ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಖಂಡಿತ. ಎರಡಕ್ಕೂ ರೆಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೋಪಾಲ್. ಥ್ಯಾಂಕ್ ಯು.